ರಾಜಕಾರಣ ಆಗ್ತದೆ. ಎಲ್ಲ ಮಾತಾಡ್ತಾರೆ ಹಿಂದೂಗಳು ಅಂತ ಹೊಟ್ಬಿಡ್ತಾರೆ. ನಾವೆಲ್ಲ ಹಿಂದೂಗಳಲ್ವಾ, ನೀವೆಲ್ಲ ಹಿಂದೂಗಳಲ್ವಾ? ಹೌದಲ್ವಾ ಹೇಳಿ ನೋಡೋಣ. ಏನು ಯಾರು ಹೇಳ್ಕೊಳ್ತಿರ್ತಾರೆ ಅವರೇ ಹಿಂದೂಗಳಲ್ಲ. ನಾವು ಅವ್ರಿಗಿಂತ ನಾವು ಹೆಚ್ಚು ಪ್ರಕಾರ ಹಿಂದೂಗಳು ನಾವು. ಆದರೆ ಹಿಂದುತ್ವ ಬೇರೆ ಧರ್ಮವನ್ನ ವಿರೋಧ ಮಾಡ್ತಕ್ಕಂಥದ್ದು ಹಿಂದೂ ಧರ್ಮದ ಆಶಯ ಅಲ್ಲ. ಆದ್ರಿಂದನೇ ನಾನು ಹೇಳ್ತಾ ಇರ್ತೀನಿ ಬಹಳ ಸರಿ, ಏನಪ್ಪ ಎಲ್ಲ ಹಿಂದೂಗಳು ಅಂತ ಹೊಟ್ಬಿಡ್ತೀರಿ, ನಾವೆಲ್ಲ ಯಾರಾಗಿರ್ತಾರೆ ಸ್ವಲ್ಪ ಸರ್ಟಿಫಿಕೇಟ್ ಕೊಡ್ರಪ್ಪ ಅಂತ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ. ಈಗ ಮಹಾತ್ಮ ಗಾಂಧಿನೂ ಕೂಡ ಹಿಂದೂನೇ, ಮಹಾತ್ಮ ಗಾಂಧಿಯನ್ನ ಕೊಂದಂತ ಗೋಡ್ಸೆನೂ ಹಿಂದೂನೇ. ನಾವು ಯಾವ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತೀವಿ ಅಂದ್ರೆ ಮಹಾತ್ಮ ಗಾಂಧಿಯವರ ಹಿಂದುತ್ವವನ್ನು ನಾವು ಪ್ರತಿಪಾದನೆ ಮಾಡ್ತೇವೆ. ಯಾರು ಹಿಂದುತ್ವದ ಹೆಸರಿನಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡು ತಿರುಗ್ತಾರಲ್ಲ ಅವರೆಲ್ಲ ಗೋಡ್ಸೆ ಹಿಂದುತ್ವವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ನಮಗೂ ಇರೋದು ಅವ್ರಿಗಿರ್ತಕ್ಕಂಥ ಇದೇ ವ್ಯತ್ಯಾಸ. ನಮ್ಮದು ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಏನು ಸಂದೇಶವನ್ನ ಕೊಟ್ಟರು ಹಿಂದುತ್ವದ ಬಗ್ಗೆ, ಆ ಹಿಂದೂಗಳು ಏನು ಗೋಡ್ಸೆ ಹಿಂದೂ ಧರ್ಮದ ಹೆಸರಿನಲ್ಲಿ ಗಾಂಧಿ ಅವರನ್ನು ಹತ್ಯೆ ಮಾಡೋದಂತ ಗೋಡ್ಸೆ ಹಿಂದುತ್ವ ಇತ್ತಲ್ಲ, ಆ ಗೋಡ್ಸೆ ಹಿಂದುತ್ವನೇ ಈಗಿನ ಓಟ್ಗೋಸ್ಕರ ಹಿಂದುತ್ವದ ಹೆಸರಿನಲ್ಲಿ ಮುಂದೆ ಬರ್ತಾ ಇರ್ತಾರೆ. ಅದನ್ನ ನೀವೆಲ್ಲ ವಿದ್ಯಾವಂತರಿದ್ದೀರಿ, ತಾವಿಲ್ಲ ಇರ್ತಕ್ಕಂಥ ಹೋರಾಟಗಾರರಿದ್ದೀರಿ. ಸಮಾಜದಲ್ಲಿ ಏನಾದರೂ ತಪ್ಪು ದಾರಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಿದ್ದುತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಅಂಬೇಡ್ಕರ್ ಅವರ ಕಡೆಯಲ್ಲಿ ಏನ್ ಹೇಳಿದ್ರು, ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂತ ಹೇಳಿ. ಹೌದಲ್ಲ ಹೇಳಿ? ಹೌದಾನೆ? ಸುಮ್ಮನೆ ಹೇಳ್ಬಿಡ್ತಾರ ಹಿಂದೂ ಆಗಿ ಸಾಯೋದಿಲ್ಲ ನಾನು ಅಂತ. ಯಾಕೆಂದ್ರೆ ಹಿಂದುತ್ವದ ಹೆಸರಿನಲ್ಲಿ ಈ ದಲಿತರನ್ನ ಬಡವರನ್ನ ಶೋಷಣೆ ಮಾಡ್ತಕ್ಕಂಥದ್ದು ಏನು ನಿರಂತರವಾಗಿ ನಡೀತಾ ಬಂದಿದೆ. ಆದ್ರಿಂದ ಬೇಸತ್ತು ಅವರು ಹಿಂದುತ್ವವಾಗಿ ನಾನು ಸಾಯೋದಿಲ್ಲ ಅಂತ ಹೇಳಿ, ಸಾಯುವಾಗ ನಾನು ಹಿಂದೂವಾಗಿ ಸಾಯೋದಕ್ಕೆ ಇಷ್ಟಪಡೋದಿಲ್ಲ ಅಂತಾನೆ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ. ಇವತ್ತು ನಾವು ಆ ಹಿಂದುತ್ವದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮಗೆ ನಾವೇ ಆತ್ಮವಂಚನೆಯನ್ನು ಮಾಡಿಕೊಂಡಂಗೆ ಅಂತೇಳಿ ನಾವೆಲ್ಲ ತಿಳಿದಿರ್ತಾರೆ. ಹಿಂದುತ್ವ ಇದೆ, ನಾವುಗಳೆಲ್ಲ ಹಿಂದೂಗಳು ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥದ್ದು. ನಾನು ಮೊದಲೇ ಹೇಳಿದ್ದೆ, ಒಂದು ಕಾಲದಲ್ಲಿ ಓಂ ನಮಃ ಶಿವಾಯ ಅಂತ ಹೇಳಿ ಯಾರಾದರೂ ಉಚ್ಚಾರ ಮಾಡಿದ್ರೆ ಅವನು ಯಾರು ಶೂದ್ರ ಇರ್ತಾನೆ ಅವನು ನಾಲ್ಗೆ ಕಟ್ಟಿರ್ತಾನೆ. ಯಾಕೆ ಅಂದರೆ ಅವ್ನು ನಾಲ್ಗೆ ಮೇಲೆ ಈಶ್ವರನ ಹೆಸರು ಹೇಳಿ ಈಶ್ವರನಿಗೆ ಮಲಿನ ಮಾಡಿಬಿಟ್ಟ ಅಂತ. ಈ ರೀತಿಯ ಪ್ರಕಾರ ಹಿಂದೂಗಳು ಇರ್ತಕ್ಕಂಥ ಕಾಲ ಒಂದು ಕಾಲದಲ್ಲಿ. ಇನ್ನೂ ಅದೇ ರೀತಿಯ ಕಾಲವನ್ನು ವಾಪಸ್ಸು ತರ್ತಕ್ಕಂಥ ಪ್ರಯತ್ನವನ್ನು ಮಾಡುವ ಈ ಸನಾತನಿಗಳಿಗೆ ನಾವು ಸರಿಯಾದಂಥ ಬುದ್ಧಿಯನ್ನು ಹೇಳದೆ ಇದ್ರೆ ನಾವು ಮುಂದಿನ ನಮ್ಮ ಪೀಳಿಗೆಗೆ ನಾವು ಅನ್ಯಾಯ ಮಾಡ್ತೀವಿ. ನಮಗೆ ಇಂದಿನ ಒಂದು ಸ್ವಾತಂತ್ರ್ಯವನ್ನು ತಂದುಕೊಡ್ತಕ್ಕಂಥದ್ದಕ್ಕೆ ಈ ರೀತಿ ನಾವೆಲ್ಲ ಸ್ವಾಭಿಮಾನದಲ್ಲಿ ಎಲ್ಲರ ಮುಂದೆ ನಿಂತು ಮಾತಾಡ್ತಕ್ಕಂಥ ಶಕ್ತಿಯನ್ನು ನಮ್ಮ ಪೂರ್ವಜರು ನಮಗೆ ಕೊಟ್ಟೋಗಿದೆ. ನಾವು ಕೂಡ ನಮ್ಮ ಹೊಸ ಪೀಳಿಗೆಗೆ ಏನನ್ನ ಕೊಟ್ಟು ಹೋಗ್ಬೇಕು. ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೇಳ್ತಕ್ಕಂಥ ಜನರ ಮಧ್ಯೆನೂ ಕೂಡ ನಾವು ಇದ್ದೇವೆ. ಆ ಸಂವಿಧಾನದವರಲ್ಲಿ ನೋಡ್ತಾ ಇದ್ದೇವೆ. ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಯಾರಾದರೂ ಪ್ರಯತ್ನ ಮಾಡಿದ್ರೆ ನಾನೇ ಅದರ ಆ ಪ್ರಯತ್ನಕ್ಕೆ ವಿರುದ್ಧವಾಗಿ ಹೋರಾಟ ಮಾಡ್ತೇನೆ ಅಂತಕ್ಕಂಥದ್ದು ಕೂಡ ಅಂಬೇಡ್ಕರ್ ಅವರ ಮಾತು. ಅಷ್ಟು ಕಡು ಬಡತನ. ಮತ್ತೆ ಅಂದಿನ ಕಾಲ ಹೇಗೆ ಅಂದ್ರೆ ಓಂ ನಮಃ ಶಿವಾಯ ಅಂತ ಹೇಳಿ ಯಾರಾದರೂ ಒಬ್ರು ಹೇಳಿದ್ರೆ ಶಿವನ ಹೆಸರಿಗೆ ಮಲಿನ ಆಯಿತು ಅಂತೇಳಿ ನಾವುಗಳನ್ನ ಕತ್ತರಿಸ್ತಾ ಇದ್ದಂಥ ಕಾಲ. ಅಂತಹ ಕಾಲದಲ್ಲಿ ಇಡೀ ದೇಶ ಮೆಚ್ಚುವಂತಹ ರೀತಿಯಲ್ಲಿ ವಿದ್ಯುತ್ತನ್ನು ಗಳಿಸಿಕೊಂಡಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಯತ್ನ, ಅವರ ಶ್ರಮ ಏನಿತ್ತು ನಾವು ಯಾರೂ ಕೂಡ ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದರಲ್ಲಿ ಒಂದು ದೃಢದಷ್ಟು ಪಾಲನೆ ಕೂಡ ಆ ಶ್ರಮವನ್ನು ಪಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇಂದಿನ ಪೀಳಿಗೆಯಲ್ಲಿ ಅಂತೇಳಿ ನಾನು ಅದು ಕೂಡ ಭಾವಿಸ್ತೇನೆ. ಈ ಬ್ರಾಹ್ಮಣ ಸಮುದಾಯ, ಬ್ರಾಹ್ಮಣರಿಗೆ ನಾವು ದ್ವೇಷ ಮಾಡ್ತೀವಿ ಅಂತಕ್ಕಂಥದ್ದಲ್ಲ. ಬ್ರಾಹ್ಮಣರನ್ನ ಹೊರತುಪಡಿಸಿದ್ರೆ ಬೇರೆಲ್ಲ ಸಮುದಾಯಗಳು ಶೂದ್ರ ಸಮುದಾಯ ಅಂತಕ್ಕಂಥದ್ದನ್ನ ನಾವು ಹಲವಾರು ಸಂದರ್ಭಗಳಲ್ಲಿ ನಾವೆಲ್ಲ ಅದನ್ನು ತಿಳ್ಕೊಳ್ತೇವೆ. ಈ ದೇಶದಲ್ಲಿ ಯಾರು ಶೂದ್ರರಿದ್ದಾರೆ ಯಾರು ಕೂಡ ವಿದ್ಯೆಯನ್ನು ಕಲಿಯಬಾರ್ದು, ಅವ್ರು ಯಾರು ಸಮಾಜದಲ್ಲಿ ಸ್ವಾಭಿಮಾನಿಗಳಾಗಿ ಬದುಕಬಾರದು. ಈ ರೀತಿಯ ಒಂದು
ಸಮಾಜದ ಶ್ರೇಣೀಕೃತ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಪ್ರಯತ್ನಗಳ ವಿರುದ್ಧವಾಗಿ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ಅವರು ಕೊಟ್ಟಂತಹ ಸಂದೇಶ, ಮೊದಲು ಎಲ್ಲರೂ ಕೂಡ ವಿದ್ಯಾವಂತರ ಹಾಕಪ್ಪ, ರಾಜಕಾರಣ ಆಗ್ತದೆ, ಎಲ್ಲ ಮಾತಾಡ್ತಾರೆ ಹಿಂದೂಗಳು ಅಂತ ಹೊಟ್ಬಿಡ್ತಾರೆ. ನಾವೆಲ್ಲ ಹಿಂದೂಗಳಲ್ವಾ, ನೀವೆಲ್ಲ ಹಿಂದೂಗಳಲ್ವಾ? ಹೌದಲ್ವಾ ಹೇಳಿ ನೋಡೋಣ. ಏನು ಯಾರು ಹೇಳ್ಕೊಳ್ತಿರ್ತಾರೆ ಅವರೇ ಹಿಂದೂಗಳಲ್ಲ, ನಾವು ಅವ್ರಿಗಿನ್ನ ನಾವು ಹೆಚ್ಚು ಪ್ರಕಾರ ಹಿಂದೂಗಳು ನಾವು. ಆದರೆ ಹಿಂದುತ್ವ ಬೇರೆ ಧರ್ಮವನ್ನ ವಿರೋಧ ಮಾಡ್ತಕ್ಕಂಥದ್ದು ಹಿಂದೂ ಧರ್ಮದ ಆಶಯ ಅಲ್ಲ. ಆದ್ರಿಂದನೇ ನಾನು ಹೇಳ್ತಾ ಇರ್ತೀನಿ ಬಹಳ ಸರಿ, ಏನಪ್ಪ ಎಲ್ಲ ಹಿಂದೂಗಳು ಅಂತ ಹೊಟ್ಬಿಡ್ತೀರಿ, ನಾವೆಲ್ಲ ಯಾರಾಗಿರ್ತಾರೆ ಸ್ವಲ್ಪ ಸರ್ಟಿಫಿಕೇಟ್ ಕೊಡ್ರಪ್ಪ ಅಂತ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ. ಈಗ ಮಹಾತ್ಮ ಗಾಂಧಿಗೂ ಕೂಡ ಹಿಂದೂನೇ, ಮಹಾತ್ಮ ಗಾಂಧಿಯನ್ನ ಕೊಂದಂತ ಗೋಡ್ಸೆನೂ ಹಿಂದೂನೇ. ನಾವು ಯಾವ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತೀವಿ ಅಂದ್ರೆ ಮಹಾತ್ಮ ಗಾಂಧಿಯವರ ಹಿಂದುತ್ವವನ್ನು ನಾವು ಪ್ರತಿಪಾದನೆ ಮಾಡ್ತೇವೆ. ಯಾರು ಹಿಂದುತ್ವದ ಹೆಸರಿನಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡು ತಿರುಗ್ತಾರಲ್ಲ ಅವರೆಲ್ಲ ಗೋಡ್ಸೆ ಹಿಂದುತ್ವವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ನಮಗೂ ಇರೋದು ಅವ್ರಿಗಿರ್ತಕ್ಕಂಥ ಇದೇ ವ್ಯತ್ಯಾಸ. ನಮ್ಮದು ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಏನು ಸಂದೇಶವನ್ನು ಕೊಟ್ಟರು ಹಿಂದುತ್ವದ ಬಗ್ಗೆ, ಆ ಹಿಂದೂಗಳು ಏನು ಗೋಡ್ಸೆ ಹಿಂದೂ ಧರ್ಮದ ಹೆಸರಿನಲ್ಲಿ ಗಾಂಧಿ ಅವರನ್ನು ಹತ್ಯೆ ಮಾಡೋದಂತ ಗೋಡ್ಸೆ ಹಿಂದುತ್ವ ಇತ್ತಲ್ಲ, ಆ ಗೋಡ್ಸೆ ಹಿಂದುತ್ವನೇ ಈಗಿನ ಓಟ್ಗೋಸ್ಕರ ಹಿಂದುತ್ವದ ಹೆಸರಿನಲ್ಲಿ ಮುಂದೆ ಬರ್ತಾ ಇದ್ದಾರೆ. ಅದನ್ನ ನೀವೆಲ್ಲ ವಿದ್ಯಾವಂತರಿದ್ದೀರಿ, ತಾವಿಲ್ಲೆಲ್ಲ ಇರ್ತಕ್ಕಂಥ ಹೋರಾಟಗಾರರಿದ್ದೀರಿ. ಸಮಾಜದಲ್ಲಿ ಏನಾದರೂ ತಪ್ಪು ದಾರಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಿದ್ದುತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಅಂಬೇಡ್ಕರ್ ಅವರು ಕಡೆಯಲ್ಲಿ ಏನು ಹೇಳಿದ್ರು, ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂತ ಹೇಳಿ. ಹೌದಲ್ಲ ಹೇಳಿ? ಹೌದಾನೆ? ಸುಮ್ಮನೆ ಹೇಳ್ಬಿಡ್ತಾರ ಹಿಂದೂ ಆಗಿ ಸಾಯೋದಿಲ್ಲ ನಾನು ಅಂತ. ಯಾಕೆಂದ್ರೆ ಹಿಂದುತ್ವದ ಹೆಸರಿನಲ್ಲಿ ಈ ದಲಿತರನ್ನ ಬಡವರನ್ನ ಶೋಷಣೆ ಮಾಡ್ತಕ್ಕಂಥದ್ದು ಏನು ನಿರಂತರವಾಗಿ ನಡೀತಾ ಬಂದಿದೆ. ಆದ್ರಿಂದ ಬೇಸತ್ತು ಅವರು ಹಿಂದುತ್ವವಾಗಿ ನಾನು ಸಾಯೋದಿಲ್ಲ ಅಂತ ಹೇಳಿ, ಸಾಯುವಾಗ ನಾನು ಹಿಂದೂವಾಗಿ ಸಾಯೋದಕ್ಕೆ ಇಷ್ಟಪಡೋದಿಲ್ಲ ಅಂತಾನೆ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದೆ. ಇವತ್ತು ನಾವು ಆ ಹಿಂದುತ್ವದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮಗೆ ನಾವೇ ಆತ್ಮವಂಚನೆಯನ್ನು ಮಾಡಿಕೊಂಡಂಗೆ ಅಂತೇಳಿ ನಾವೆಲ್ಲ ತಿಳಿದಿರ್ತಾರೆ. ಹಿಂದುತ್ವ ಇದೆ, ನಾವುಗಳೆಲ್ಲ ಹಿಂದೂಗಳು, ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥದ್ದು. ನಾನು ಮೊದಲೇ ಹೇಳಿದ್ದೆ, ಒಂದು ಕಾಲದಲ್ಲಿ ಓಂ ನಮಃ ಶಿವಾಯ ಅಂತ ಹೇಳಿ ಯಾರಾದರೂ ಉಚ್ಚಾರ ಮಾಡಿದ್ರೆ ಅವನು ಯಾರು ಶೂದ್ರ ಇರ್ತಾನೆ ಅವನು ನಾಲ್ಗೆ ಕಟ್ಟಿರ್ತಾನೆ. ಏಕೆ ಅಂದರೆ ಅವ್ನು ನಾಲ್ಗೆ ಮೇಲೆ ಈಶ್ವರನ ಹೆಸರು ಹೇಳಿ ಈಶ್ವರನಿಗೆ ಮಲಿನ ಮಾಡಿಬಿಟ್ಟ ಅಂತ. ಈ ರೀತಿಯ ಪ್ರಕಾರ ಹಿಂದೂಗಳು ಇರ್ತಕ್ಕಂಥ ಕಾಲ ಒಂದು ಕಾಲದಲ್ಲಿ. ಇನ್ನೂ ಅದೇ ರೀತಿಯ ಕಾಲವನ್ನು ವಾಪಸ್ಸು ತರ್ತಕ್ಕಂಥ ಪ್ರಯತ್ನವನ್ನು ಮಾಡುವ ಈ ಸನಾತನಿಗಳಿಗೆ ನಾವು ಸರಿಯಾದಂಥ ಬುದ್ಧಿಯನ್ನು ಹೇಳದೆ ಇದ್ರೆ ನಾವು ಮುಂದಿನ ನಮ್ಮ ಪೀಳಿಗೆಗೆ ನಾವು ಅನ್ಯಾಯ ಮಾಡ್ತೀವಿ. ನಮಗೆ ಇಂದಿನ ಒಂದು ಸ್ವಾತಂತ್ರ್ಯವನ್ನು ತಂದುಕೊಡ್ತಕ್ಕಂಥದ್ದಕ್ಕೆ ಈ ರೀತಿ ನಾವೆಲ್ಲ ಸ್ವಾಭಿಮಾನದಲ್ಲಿ ಎಲ್ಲರ ಮುಂದೆ ನಿಂತು ಮಾತಾಡ್ತಕ್ಕಂಥ ಶಕ್ತಿಯನ್ನು ನಮ್ಮ ಪೂರ್ವಜರು ನಮಗೆ ಕೊಟ್ಟೋಗಿದೆ. ನಾವು ಕೂಡ ನಮ್ಮ ಹೊಸ ಪೀಳಿಗೆಗೆ ಏನನ್ನ ಕೊಟ್ಟು ಹೋಗ್ಬೇಕು. ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೇಳ್ತಕ್ಕಂಥ ಜನರ ಮಧ್ಯೆನೂ ಕೂಡ ನಾವು ಇದ್ದೇವೆ. ಆ ಸಂವಿಧಾನದವರಲ್ಲಿ ನೋಡ್ತಾ ಇದ್ದೆ, ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಯಾರಾದರೂ ಪ್ರಯತ್ನ ಮಾಡಿದ್ರೆ ನಾನೇ ಅದರ ಆ ಪ್ರಯತ್ನಕ್ಕೆ ವಿರುದ್ಧವಾಗಿ ಹೋರಾಟ ಮಾಡ್ತೇನೆ ಅಂತಕ್ಕಂಥದ್ದು ಕೂಡ ಅಂಬೇಡ್ಕರ್ ಅವರ ಮಾತು. ಅಷ್ಟು ಕಡು ಬಡತನ. ಮತ್ತೆ ಅಂದಿನ ಕಾಲ ಹೇಗೆ ಅಂದರೆ ಓಂ ನಮಃ ಶಿವಾಯ ಅಂತ ಹೇಳಿ ಯಾರಾದರೂ ಒಬ್ರು ಹೇಳಿದ್ರೆ ಶಿವನ ಹೆಸರಿಗೆ ಮಲಿನ ಆಯಿತು ಅಂತೇಳಿ ನಾವುಗಳನ್ನ ಕತ್ತರಿಸ್ತಾ ಇದ್ದಂಥ ಕಾಲ. ಅಂತಹ ಕಾಲದಲ್ಲಿ ಇಡೀ ದೇಶ ಮೆಚ್ಚುವಂತಹ ರೀತಿಯಲ್ಲಿ ವಿದ್ಯುತ್ತನ್ನು ಗಳಿಸಿಕೊಂಡಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಯತ್ನ, ಅವರ ಶ್ರಮ ಏನಿತ್ತು ನಾವು ಯಾರೂ ಕೂಡ ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದರಲ್ಲಿ ಒಂದು ಗುಣದಷ್ಟು ಪಾಲನೆ ಕೂಡ ಆ ಶ್ರಮವನ್ನು ಪಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇಂದಿನ ಪೀಳಿಗೆಯಲ್ಲಿ ಅಂತೇಳಿ ನಾನು ಅದು ಕೂಡ ಭಾವಿಸ್ತೇನೆ. ಈ ಬ್ರಾಹ್ಮಣ ಸಮುದಾಯ, ಬ್ರಾಹ್ಮಣರಿಗೆ ನಾವು ದ್ವೇಷ ಮಾಡ್ತೀವಿ ಅಂತಕ್ಕಂಥದ್ದಲ್ಲ. ಬ್ರಾಹ್ಮಣರನ್ನ ಹೊರತುಪಡಿಸಿದ್ರೆ ಬೇರೆಲ್ಲ ಸಮುದಾಯಗಳು ಶೂದ್ರ ಸಮುದಾಯ ಅಂತಕ್ಕಂಥದ್ದನ್ನ ನಾವು ಹಲವಾರು
ಸಂದರ್ಭಗಳಲ್ಲಿ ನಾವೆಲ್ಲ ಅದನ್ನು ತಿಳ್ಕೊಳ್ತೇವೆ. ಈ ದೇಶದಲ್ಲಿ ಯಾರು ಶೂದ್ರರಿದ್ದಾರೆ, ಯಾರು ಕೂಡ ವಿದ್ಯೆಯನ್ನು ಕಲಿಯಬಾರ್ದು, ಅವ್ರು ಯಾರು ಸಮಾಜದಲ್ಲಿ ಸ್ವಾಭಿಮಾನಿಗಳಾಗಿ ಬದುಕಬಾರದು. ಈ ರೀತಿಯ ಒಂದು ಸಮಾಜದ ಶ್ರೇಣೀಕೃತ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಪ್ರಯತ್ನಗಳ ವಿರುದ್ಧವಾಗಿ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ಅವರು ಕೊಟ್ಟಂತಹ ಸಂದೇಶ, ಮೊದಲು ಎಲ್ಲರೂ ಕೂಡ ವಿದ್ಯಾವಂತರಾಗಪ್ಪ,